ಹಾಯ್ ಎಲ್ರಿಗೂ ನಮಸ್ಕಾರಗಳು. ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಸಿಂಪಲ್ ಆಗಿರೋ ಒಂದು ಮಾವಿನಕಾಯಿ ಚಲ್ಲಿ ಮಾಡಿದ್ದೇನೆ. ಈಗ ನಾವು ಇದನ್ನೆಲ್ಲ ಹೇಳೋದು ಚಲ್ಲಿ ಅಂತ. ಈ ಮಾವಿನಕಾಯಿನ ಬೇಕಾದ ಅಳತೆಯಲ್ಲಿ ನಿಮಗೆ ಕಟ್ ಮಾಡ್ಬೋದು. ನಾನು ಇಲ್ಲೊಂದು ಸಣ್ಣ ಸಣ್ಣ ಪೀಸಾಗಿ, ಇನ್ನೂ ಸಣ್ಣ ಪೀಸಾದರೆ ಬಹಳ ಒಳ್ಳೆಯದಿರ್ತದೆ. ಹಾಗಾಗಿ ನಾನು ಮೊದಲು ಮಾವಿನಕಾಯಿಯನ್ನು ಸರಿಯಾಗಿ ತೊಳಿಬೇಕು, ಮತ್ತು ಅದನ್ನು ನೀರಿಲ್ಲದಾಗೆ ಅದನ್ನು ಒರೆಸಿ ತೆಗಿಬೇಕು. ಇದೆಲ್ಲ ಒಂದು ವಾರ ಇಡ್ಬೋದು ಅಷ್ಟೇ. ಒಂದು ವಾರ 10 ದಿನ ಇಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಒಂದು 15 ದಿನ ತಿನ್ಬೋದು. ಮತ್ತೆ ಮೆತ್ತಗೆ ಆಗ್ತದೆ ಅದು. ಹಾಗಾಗಿ 2 ಮಾವಿನಕಾಯಿ ತಗೊಂಡ್ರೆ ಸಾಕು. 2 ಮಾವಿನಕಾಯಿನ ತೊಳೆದು ಅದನ್ನು ನೀರಿಲ್ಲದಾಗೆ ಒರೆಸಿ ಒಂದು 2-3 ನಿಮಿಷ ಆಗಿ ಬಿಡಿ. ಅದನ್ನು ಬಿಟ್ಟ ಮೇಲೆ ನಿಮಗೆ ಬೇಕಾದ ಅಳತೆಗೆ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಬೋದು, ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಬೋದು, ಹೇಗೆ ಬೇಕು ಹಾಗೆ. ನಾನು ಇಲ್ಲಿ ಒಂದು ಚಿಕ್ಕದಕ್ಕಿಂತ ದೊಡ್ಡ ಪೀಸ್ ಹಾಗೆ ಕಟ್ ಮಾಡಿ ತೆಗಿತಾ ಇದ್ದೇನೆ. ಇದು ಮೀನು ಸಾರೆಲ್ಲ ಇದ್ದರೆ ಸೈಡಿಗೆ ಒಂದು ಒಳ್ಳೆ ಒಂಥರ ಮಜಾ ಕೊಡುವಂತಹ ಒಂದು ಉಪ್ಪಿನಕಾಯಿ ಅಂತ ಹೇಳ್ಬೋದು. ನಾವೆಲ್ಲ ಚಲ್ಲಿ ಅಂತ ಹೇಳ್ತೇವೆ ಇದಕ್ಕೆ. ಹಾಗೆ ಮಾವಿನಕಾಯಿ ಕಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ಒಂದು ಸಣ್ಣ ಹಿಡಿಯಷ್ಟು ಶುಂಠಿ ಎಲ್ಲ ಸಿಪ್ಪೆ ತೆಗೆದು ನಂತರ ಅದನ್ನು ತೊಳೆದು ಒಣಗಿಸೋದಂದರೆ ಒರೆಸಿಡಬೇಕು. ಅದು ಯಾವುದರಲ್ಲಿ ನೀರು ಇರಬಾರ್ದು ಅಂತ ಒರೆಸಿಟ್ಟು ಈ ಥರ ಪೀಸ್ ಮಾಡಿ ಕಟ್ ಮಾಡಿ ಹಾಕಿ, ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಇಷ್ಟೇ, ಬೇರೆ ಏನು ಹಾಕಲಿಕ್ಕಿಲ್ಲ. ಇದು ಇವತ್ತು ಮಾಡಿ ನಾಳೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು 15 ದಿವಸ ಬರ್ಬೋದು. ಹಾಗೆ ಇಟ್ಟರೆ ಒಂದು ವಾರ ಬರ್ಬೋದು, 4-5 ದಿನವೂ ಬರ್ಬೋದು. ನಾವು ಎಷ್ಟು ಶುಚಿಯಾಗಿ ಇಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗುತ್ತದೆ. ಯಾಕೆ ನೋಡಿ, ಮಾತಾಡೋದ್ರೆ ಎಷ್ಟು ತಪ್ತದೆ ನೋಡಿ. ಹಾಗೆ ಇದಕ್ಕೆ ಕಲ್ಲುಪ್ಪು ಹಾಕಬೇಕು, ಮತ್ತು ಬೇರೆ ಉಪ್ಪು ಹಾಕಬೇಡಿ. ಕಲ್ಲುಪ್ಪು ಹಾಕಿ ಹಾಗೆ ಬಿಡಿ, ಅದನ್ನು ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಟು ಒಂದು 4 ಗಂಟೆಗೆ ಮಾಡಿದರೆ 10 ಗಂಟೆಗೆಲ್ಲ ತಿನ್ಬೋದು. ಇದು ತುಂಬ ಸೂಪರಾಗಿರೋ ತೆಂಗಿನಕಾಯಿ ಹಾಕಿ ಕೋಳಿ ಸಾರು ಮಾಡ್ತೇವಲ್ಲ, ತೆಂಗಿನಕಾಯಿ ಹಾಕಿ ಮೀನು ಸಾರು ಮಾಡುವಾಗ ಇಂಥದ್ದೆಲ್ಲ ಸೈಡಲ್ಲಿದ್ದರೆ ನಮ್ಮ ಊಟ ಒಂದು ಪೂರ್ತಿ ಆಗ್ತದೆ. ಅಷ್ಟೊಂದು ಮಜಾ ಕೊಡ್ತದೆ. ಈಗ ಎಲ್ಲ ಸೀಸನಲ್ಲಿ ಕೂಡ ಮಾವಿನಕಾಯಿ ಸಿಗ್ತದಲ್ವ, ಎಲ್ಲ ಸೀಸನಲ್ಲಿ ಮಾಡ್ಬೋದು. ನೀವು ತುಂಬ ದಿನ ಇಡುವಾಗಿದ್ದರೆ, ತುಂಬ ದಿನ ಅಂದ್ರೂ ಒಂದೇ ತಿಂಗಳು ಇಡ್ಬೋದು. ಸ್ವಲ್ಪ ಹುಳಿ ಜಾಸ್ತಿ ಇರೋ ಮಾವಿನಕಾಯಿನ ತಗೊಂಡು ಬನ್ನಿ. ಹಾಗೆಲ್ಲರೂ ಇದನ್ನು ಮಾಡಿ ನೋಡಿ. ಮಕ್ಕಳಿಗೆಲ್ಲ ಬಾಯಲ್ಲಿ ನೀರು ಬರುವಂತಹ ಒಂದು ಚಲ್ಲಿದು. ಮನೆಯಲ್ಲಿ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದನ್ನು ನೋಡಿ ಮಾಡಿ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.